ನಾನ್ ನಿಮ್ ಪರದಾಡೋ ಪ್ರಕೃತಿ. ಆಡು ಮುಟ್ಟೆ ಇರೋ ಸೊಪ್ಪಿಲ್ಲ, ಈ ಪ್ರಕೃತಿ ಮಾಡಿದರೋ ಕೆಲ್ಸವೇ ಇಲ್ಲ. ಈಗಿನ ಜನರೇಷನ್ ಸಿಕ್ಕಾಪಟ್ಟೆ ಫಾಸ್ಟ್ ಅಲ್ವಾ? ಈ ಫಾಸ್ಟ್ ಜನರೇಷನ್ಗೆ ನಾವ್ ಅಡ್ಜಸ್ಟ್ ಆಗ್ಬೇಕು ಅಂತಂದ್ರೆ ಆಗಾಗ ಸರ್ವಿಸ್ ಮಾಡ್ಕೊಂಡು ಕಂಡೀಷನಲ್ ಆಗಿ ಇಟ್ಕೋಬೇಕು. ಅದು ಗಾಡಿ ಆದ್ರೂ ಸರಿ, ಬಾಡಿ ಆದ್ರೂ ಸರಿ. ಅಲ್ಲ, ಈ ನನ್ ಮಗ ಆಯಿಲ್ನ ಗಾಡಿಗೆ ಹಾಕು ಅಂದ್ರೆ ಬಾಡಿಗೆ ಹಾಕೊಂಡು ಏನ್ ಮಾಡ್ತಾವನೆ? ಯುಗಾದಿ ಹಬ್ಬ ಆಚರಿಸ್ತಾವನ ಹೆಂಗೆ? ಲೇ ಆಯಿಲ್ ಅಲ್ಲ ಕಣಕ, ಅನಿಲ. ಅಯ್ಯೋ, ಅನಿಲನೋ ಆಯಿಲೋ ಯಾವ್ದಕ್ಕೂ ಏನು ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ. ನಿನ್ನ ದೇವ್ರು ಈ ಗ್ಯಾರೇಜ್ಗೆ ಅಂತಾನೆ ಸೃಷ್ಟಿ ಮಾಡ್ಬಿಟ್ನಾ ಅನಿಸ್ತಿದೆ ಕಣ್ಲಾ. ಯಾಕಕ್ಕ? ನಿನ್ ಹೆಸರಲ್ಲಿರೋ ಅನಿಲ ಈ ಗಾಡಿ ಟೈರ್ ಓಡೋದಕ್ ಬೇಕು. ಈ ಆಯಿಲು ಗ್ರೀಸು ಎಲ್ಲ ಮೆತ್ಕೊಂಡಿರೋದು ಕಾಣಬಾರ್ದು ಅಂತ ಈ ಕಲರ್ ಬೇಕೇ ಬೇಕು. ಜಾಸ್ತಿ ಹೊಗಳು ಬಿಡ ಕಣಕ, ಆಚೆ ಐತದೆ. ನಾನು ಹೊಗಳದಂಗ ಅನ್ನಿಸ್ತಾ ಇವನ್ಗೆ. ಅಕ್ಕ, ಇದು ಗಾಡಿ ತಗೊಂಡಾಗ ವಾಟರ್ ಸರ್ವಿಸ್ ಬಿಟ್ಬಿಡ್ಲಾ? ಏನಂದೆ? ವಾಟರ್ ಸರ್ವಿಸು ನಾನು ಗ್ಯಾರೇಜ್ನ ಇವತ್ತೇ ಮುಚ್ಚಿಸ್ಬೇಕು ಅಂತ ಮಾಡಿದ್ಯಾ ಹೆಂಗ್ಲಾ? ಯಾಕಕ್ಕ? ಮಳೆಗಾಲದಲ್ಲಿ ಯಾರಾದ್ರೂ ಗಾಡಿನ ಸರ್ವಿಸಿಗೆ ಬಿಡ್ತಾರೇನೋ? ಮತ್ತೆ ತಗೊಂಡೋಗ ಆ ಮೂಲೆಯಲ್ಲಿ ಹಾಕೋ, ಅದೇ ಸರ್ವಿಸ್ ಆಗುತ್ತೆ. ಏನ್ ತಲೆ ಅಕ್ಕ ನಿಂದು? ನಾನೊಂಥರ ಎಕ್ಸ್ಟ್ರಾರ್ಡಿನರಿ ತಲೆ ಕಣೋ. ಈ ತಲೆನ ಅವಾಗ ಅಮೆರಿಕದವರು, ಆಫ್ರಿಕಾದವರು, ಆಸ್ಟ್ರೇಲಿಯಾದವ್ರೆಲ್ಲ ಕೇಳ್ತಾ ಇರ್ತಾರೆ. ಕೊಟ್ಬಿಡೋದು ರೇಟ್ ಬರ್ಲಿ ಅಂತ ಸುಮ್ಮನೆ ಇದೀನಿ. ಸೂಪರ್ ಬಿಡಕೋ ನೀನು. ಮುಚ್ಕೊಂಡ್ ಕೆಲಸ ನೋಡು. ಇದೆಷ್ಟೇ ತಿಕ್ಕಿದ್ರು ಬೆಳಗ್ಗೆ ಆಯ್ತಲ್ಲ ಕಣಕ. ಒಂದ್ ಕೆಲಸ ಮಾಡು, ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡೋಗಿ ಫೇಶಿಯಲ್ ಮಾಡಿಸ್ಬಿಡು. ನಮ್ಮ ಅಕ್ಕನ ತಲೆನೇ ತಲೆ. ಏಯ್ ಹೋಗ 14-15 ಸ್ಪ್ಯಾನರ್ ತಗೋಬಾ. ಅಕ್ಕ, ಏನೊಂದು 8 ಸ್ಪ್ಯಾನರ್ ಇರ್ಬೇಕು ಅಷ್ಟೇ. ನಮ್ಮ ಹತ್ರ 10-15 ಇಲ್ಲ ಕಣಕೋ. ಲೇ ಪೆಂಗ ನನ್ ಮಗನೇ, 14-15 ನಂಬರ್ ಸ್ಪ್ಯಾನರ್ ತಗೋಬಾ ಅಂತ ಹೇಳಿದ್ದು. ಕೆಲ್ಸ ಬರ್ದೇ ಇರೋದ್ನೆಲ್ಲ ನಾನ್ ಕೆಲ್ಸಕ್ಕೆ ಇಟ್ಕೊಂಡು ಮಾಡ್ಕೋಬೇಕಷ್ಟೇ ನನ್ ಗ್ಯಾರೇಜ್ನ. ಪ್ರಕೃತಿ, ಈ ಪೋಲಾರ್ ಬೇರ್ 3 ದಿನದಿಂದ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಂದ. ಓಹೋ, ನಮಸ್ತೆ ಸಾರ್. ಏನ್ ಸರ್ 3 ದಿನ ಆಯ್ತು ಈ ಕಡೆಗೆ ಬಂದೇ ಇಲ್ಲ? ಅಯ್ಯೋ ಮತ್ತೇನೋ ಪ್ರಾಬ್ಲಮ್ ಆಗಿದೆ, ಅದೇನು ನೋಡು. ನೋಡ್ತಾನೇ ಇದ್ದೀನಿ. ಅಲ್ಲ, ನೀನ್ ಈ ಗಾಡಿನ ತಗೊಂಡಾಗಿಂದ ಓಡಿಸಿದ್ದಕ್ಕಿಂತ ತಳ್ಳಿದ್ದೇ ಜಾಸ್ತಿ. ತಳ್ಳಿನೇ ಹಿಂಗೆ ಫುಲ್ ಫಿಟ್ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ. ಏನಾಯ್ತು ಮತ್ತೆ? ಏನು ಅಂತ ಹೇಳಿ, ಬೆಳಗ್ಗೆ ಆದ್ರೆ ಸ್ಟಾರ್ಟ್ ಆಗಲ್ಲ, ನೈಟ್ ಆದ್ರೆ ಲೈಟ್ ಬರಲ್ಲ. ಜನಗಳಿದ್ ಕಡೆ ಆರನ್ನೇ ಹೊಡೆಯಲ್ಲ ಅಂತೀನಿ ಅಷ್ಟೇ. ಯಾಕೆ ನೆನ್ನೆ ಹುಡುಗಿ ನೋಡೋಕೆ ಇದೇ ಗಾಡಿ ತಗೊಂಡೋಗಿದ್ದೆ. ಅವ್ರಪ್ಪ ನೋಡ್ಬಿಟ್ಟು, ಸೊಳ್ಳೆ ಔಷಧಿ ನಾಳೆ ಹೊಡಿರಪ್ಪ, ಇವತ್ತು ನನ್ನ ಮಗಳಿಗೆ ಗಂಡು ನೋಡಕ್ ಬರ್ತಿದ್ದಾರೆ, ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಕೈ ಮುಗಿದು ಕಳ್ಸಿದ್ರು. ಅದಕ್ಕೆ ನನ್ನ ಮದ್ವೆಗಾರು ಹೆಲ್ಪ್ ಆಗುತ್ತೆ, ಈ ಗಾಡಿನ ರಿಪೇರಿ ಮಾಡು. ಈ ಗಾಡಿನ ರಿಪೇರಿ? ಅಯ್ಯಲ್ಲೇ, ನನ್ ಗ್ಯಾರೇಜ್ ಬೇಡ ಅಂತೈತೆ, ಗುಜರಿ ಬೇಕು ಅಂತೈತೆ. ಈ ಗಾಡಿನ ತಗೊಂಡ್ ನಾ ಏನೋ ಮಾಡ್ಲಿ? ಒಂದ್ ಕೆಲಸ ಮಾಡು. ಮಾಡ್ತಾನೆ ಇದ್ನಲ್ಲ. ಅದಲ್ಲ, ಈ ಗಾಡಿನ ನೀನೇ ಇಟ್ಕೋ. ಇದ್ರ ಮೇಲೆ ಒಂದ್ 20,000 ಕೊಡ್ತೀನಿ. ನಂಗೆ ಇನ್ನೊಂದು ಬೇರೆ ಗಾಡಿನಾರು ಕೊಡ್ಸು, ಮದ್ವೆ ಹಾಕ್ತೀನಿ. ಏನೋ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದೀಯಾ ಅಂತ ಮಾಡ್ತೀನಿ ನೀನ್ ಹೇಳಿದ ಕೆಲ್ಸನ. ಹೋಗ್ಬಾ. ಸರಿ, ಗಾಡಿ ಹುಷಾರು. ಈ ಗುಜರಿ ಗಾಡಿನ ಹುಷಾರ್ ಬೇರೆ ಅಂತ ಹೇಳ್ತಾನೆ. ಲೇ ಆಯ್ದು, ICU ಹೊಸ ಪೇಷಂಟ್ ಬಂದಿದೆ, ತಗೊಂಡೋಗಿ ಹಾಕ್ ಬರ್ಲಾ. ರಾಮ್ ರಾಮ್ ಪ್ರಕೃತಿ ಜಿ. ರಾಮ್ ಸೇಠು ಜಿ, ಏನ್ ಮನೆ ತಗ ಕರ್ಸ್ಬಿಟ್ರಿ? ಇವತ್ತು ನಮ್ದು ಜ್ಯುವೆलरी शॉप ರಜಾಗೆ ಇತ್ತಲ್ಲ. मेरा गाड़ी का छोटा मोटा प्रॉब्लम था, उसको ठीक करने के लिए ನಿಮ್ನ ಕರೆಸಿದ್ವಿ ಪ್ರಕೃತಿ ಜಿ. ಕ್ಯಾ ಸೇಠು ಜಿ, ಇನ್ನು ಚೋಟಾ ಮೋಟಾ ಪ್ರಾಬ್ಲಮ್ ಅನ್ಕೊಂಡು ಒಂದು ಕಾರ್ ತಗೊಳ್ಳೋದಲ್ವಾ? ನೈ 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 ಕಾರ್ ಎಕ್ಸ್ಪೆನ್ಸಿವ್ ಹೋತಾ ಪ್ರಕೃತಿ ಜಿ, ಅದಕ್ಕೆ ನಾವು ಸ್ಕೂಟ್ರಲ್ಲೇ ಹೋಗ್ತಾರೆ. ನೀವು ಟೀಕ್ಗೆ ಮಾಡ್ಕೊಟ್ಬಿಡಿ, ಇಲ್ಲ ನಾಳೆ ಬಹುತ್ ಬಡ ಲಾಸ್ ಹೋತಾ. ಅಲ್ಲ ಸೇಠು ಜಿ, ಅಂಗಡಿ ಮೇಲೆ ಇಟ್ಟಿರೋ ಪ್ರೀತಿನ ಸ್ವಲ್ಪನಾದ್ರೂ ನಿಮ್ ಪ್ರಾಣದ ಮೇಲೆ ಇಟ್ಕೊಳ್ಳೋದಲ್ವಾ? ಹೇ ರಾಮ್, ಏ ಕ್ಯಾ ಬೋಲ್ ರೇ? ಸಚ್ ಬೋಲ್ ರೇ. ಈಗ ಬೆಳಗ್ಗೆ ಹೋದ್ರೆ ಸಂಜೆ ಯಾವಾಗ ಬರ್ತೀರಾ ನೀವು? ಮೇ ಸುಬಹ 10 ಬಜೆ ಜಾತಾ, ಶಾಮ್ 11 ಬಜೆ ಆತಾ. 11 ಬಜೆ ಆತ. ನೀವು ಬರೋ ಟೈಮ್ಗೆ ಮಳೆ ಆತ, ಮಳೆಯಲ್ಲಿ ನೆಂದ್ರೆ ನಿಮಗೆ ಶೀತ, ಆಮೇಲೆ ನೀವು ಗೋತಾ. ಅದಕ್ಕೆ ನಿಮ್ಮಂತ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಕಾರ್ ಇಟ್ಕೊಂಡಿರ್ಬೇಕು. ಕಾರ? ಏನ್ ಸೇಟು, ಕಾರ ಅಂತ ಕಾರವಾಗಿ ನೋಡ್ತಾ ಇದ್ದೀರಲ್ಲ. ಈಗ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಸ್ಕೂಟರ್ ತಗೊಂಡು ಹೋದ್ರು ನೋಡ್ದವ್ರು ಸ್ಕೂಟ್ರಲ್ಲಿ ಬಂದ್ರು ಅಂತಾರೆ. ಅದೇ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡೋದ್ರು ಕಾರಲ್ಲಿ ಬಂದ್ರು ಅಂತಾರೆ. ಈಗ ನೀವು ಈ ಬಿಸಿಲು ಮಳೆ ಗಾಳಿಯಲ್ಲಿ ಅಂಗಡಿಗೆ 2 ವೀಲರ್ ಅಲ್ಲಿ ಹೋಗೋವಷ್ಟ್ರೊಳಗಡೆನೆ ಸಾಕಾಗೋಗ್ಬಿಟ್ಟಿರ್ತೀರಾ. ಆ ಫ್ರಸ್ಟ್ರೇಷನ್ ನ ಗ್ರಾಹಕರ ಮೇಲೆ ತೋರಿಸಿ, ಗ್ರಾಹಕರು ನಿಮ್ಮ ಅಂಗಡಿಗೆ ಬರ್ದು ಹೋಗ್ಬಿಟ್ರೆ ನೀನ್ ತುಂಬಾ ಲಾಸ್ ಆಗೋಗ್ಬಿಡ್ತೀಯ ಸೇಟು. ಅದೇ ನೀನೇನಾದ್ರೂ ಕಾರ್ ತಗೊಂಡು AC ಹಾಕೊಂಡು ಒಳ್ಳೆ ಮ್ಯೂಸಿಕ್ ಹಾಕೊಂಡು ಪೀಸ್ಫುಲ್ ಆಗಿ ಹೋಗಿ ಗ್ರಾಹಕರ ಹತ್ರ ಪೀಸ್ಫುಲ್ ಆಗಿ ಮಾತಾಡಿದ್ರೆ ಮೂಗುತ್ತಿ ತಗೊಳಕ್ ಬಂದವರು ನಕ್ಲೆಸ್ಸು ತಗೋಬಹುದು. ನಾಳೆ ನೀನು ಇಂಡಿಯಾದಲ್ಲಿ ಫೇಮಸ್ ಬಿಸ್ನೆಸ್ ಮ್ಯಾನು ಆಗ್ಬೋದು. ಇಂಡಿಯಾದಲ್ಲಿ ಯಾಕೆ ವರ್ಲ್ಡ್ಗೆ ಫೇಮಸ್ ಆಗ್ಬೋದು.
ಅಂಬಾನಿ ಅದಾನಿ ಜೊತೆ ನಿನ್ನ ಹೆಸರು ಸೇರ್ಕೋಬಹುದು. ಟೀಕ್ ವಾಲಾ ಮೇ ಆಲ್ವೇಸ್ ಟೀಕ್ ಬೋಲ್ತಾ ಹೂँ. ಏನೋ ಹೇಳೋದು ಹೇಳಿದೀನಿ, ಇದ್ರ ಮೇಲೆ ನಿಮ್ ಇಷ್ಟ ಸೆಟ್ಟು. ರಾತ್ರಿ ಗಾಡಿ ಸರಿ ಮಾಡ್ಕೊಂಬಂದು ಕೊಡ್ತೀನಿ. ನೈ ಚಾಹಿಯೆ ಓ ಗಾಡಿ ಕೋ ಆಫಿ ಬೇಚ್ಕರ್ ನಂಗೆ ಸೂಪರ್ ಆಗಿರೋ ಕಾರ್ ಕೊಡಿಸ್ಬಿಡಿ ಪ್ರಕೃತಿಜಿ. ಆಗ್ಲೇ ಏನೋ ಹೆಸರು ಹೇಳಿದ್ರಲ್ಲ, ಏನದು? ಅಂಬಾನಿ ಅದಾನಿ. ನಿಮ್ ಕಮಿಷನ್ ಈಗಲೇ ತರ್ತೀನಿ. ಸೂಪರ್, ವರ್ಕೌಟ್ ಆಯ್ತು. ಆದ್ರೂ ಗಾಡಿ ಕೊಡ್ತೀನಿ ಅಂದ್ರಲ್ಲ, ಏನ್ ಮಾಡೋದು? ನಮ್ಮ ಶಿಷ್ಯ ಬಂದಿದ್ನಲ್ಲ, ಮದುವೆ ಆಗ್ತೀನಿ ಗಾಡಿ ಕೊಡ್ಸು ಅಂತ. ವರ್ಕೌಟ್ ಮಾಡ್ಕೊಳ್ಳೋಣ. ಕೃಷ್ಣ, ನಿನಗೆ ಮದುವೆ ಫಿಕ್ಸ್ ಆಯ್ತು ಅಂತ ತಿಳ್ಕೊ. ಏ, ಗಾಡಿ ಸರಿಯಾಗಿ ರಿಪೇರಿ ಮಾಡಕ್ ಬರಲ್ಲ ಅಂದ್ಮೇಲೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಪಾತ್ರೆ ಆದ್ರೂ ತೊಳಿರಿ. ಯಾವನಿಗೆ ಹೇಳ್ತಾ ಇದೆಯಾ ಗಾಡಿ ರಿಪೇರಿ ಮಾಡಕ್ ಬರಲ್ಲ ಅಂತ? ಈ ಪ್ರಕೃತಿ ಸುಮ್ನೆ ಮುಟ್ಟಿದ್ರೆ ಸಾಕು, ಸೀಸ್ ಆಗಿರೋ ಇಂಜಿನ್ ಕೂಡ 150 ಸ್ಪೀಡಲ್ಲಿ ಓಡ್ತಾ ಇರುತ್ತೆ. ಅಂತದ್ರಲ್ಲಿ ನನ್ಗೆ ರಿಪೇರಿ ಮಾಡಕ್ ಬರಲ್ಲ ಅಂತ ಹೇಳ್ತೀಯಾ? ಯಾವಳೆ ನೀನು? ನಾನ್ ಗೊತ್ತಿಲ್ವಾ? ಏಂಜಲ್ ಪ್ರಿಯಾ, ಬೇಕಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡು. ಏನೋ ಏಂಜಲ್ ಪ್ರಿಯಾನಾ? ಇರು ಸರ್ಚ್ ಮಾಡ್ತೀನಿ. ಏಯ್, ಹೌದು, ಏನಾಗಿದೆ? ಮೊನ್ನೆ ತಾನೇ ಬ್ರೇಕ್ ಹಾಕಿದ್ಯಾ, ಇವಾಗ ನೋಡಿದ್ರೆ ಹಿಡಿತಾನೆ ಇಲ್ಲ. ಮೊದಲು ಚಪ್ಪಲಿ ಚೇಂಜ್ ಮಾಡು. ಏನು ಅಂದ್ರೆ ಹುಡುಗಿರ್ ಬ್ರೇಕು ಚಪ್ಪಲಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಅವತ್ತು ಬ್ರೇಕ್ ಹಾಕ್ಬೇಕಾದ್ರೆ ತಾವೇನು ಹೇಳಿದ್ರಿ ಅಂತ ನೆನಪಿಸ್ಕೊಳ್ಳಿ ಮೇಡಮ್. ಲೈನಿಂಗ್ ಹೋಗಿದೆ, ಆರನ್ ವರ್ಕ್ ಆಗ್ತಿಲ್ಲ, ಹೆಡ್ಲೈಟ್ ವರ್ಕ್ ಆಗ್ತಿಲ್ಲ, ಆಯಿಲ್ ಚೇಂಜ್ ಮಾಡಬೇಕು, ಜನರಲ್ ಚೆಕಪ್ ಎಲ್ಲ ಸೇರಿ ಒಂದು 2500 ರೂಪಾಯಿ ಆಗುತ್ತೆ ನೋಡಿ ಮೇಡಮ್. ದಾರಿ ಬಿಡಿ ಅಂತ ನಾನೇ ಕೂತ್ಕೊಂಡು ಹೇಳ್ಬಿಟ್ರೆ ಆರನ್ ಬೇಕಾಗಿಲ್ಲ ಅಲ್ವಾ? ಇನ್ನ ಬೆಂಗಳೂರಲ್ಲಿ ಸ್ಟ್ರೀಟ್ ಲೈಟ್ ಇಷ್ಟು ಸೂಪರ್ ಆಗಿರ್ಬೇಕಾದ್ರೆ ಇನ್ನ ಹೆಡ್ಲೈಟ್ ಯಾಕೆ ಹೇಳಿ? ನೈಟ್ ಹೊತ್ತು ನನ್ನ ಬಾಡಿಗೆ ಆಯಿಲ್ಗೆ ದುಡ್ಡು ಸಾಕಾಗಲ್ಲ, ಇನ್ನ ಗಾಡಿಗೆಲ್ಲ ಯಾಕೆ ಹೇಳಿ ಮೇಡಮ್? ಬ್ರೇಕು ಅದನ್ನ ಒಂದು ಚೀಪ್ ಅಂಡ್ ಬೆಸ್ಟ್ ಆಗಿ ಮಾಡ್ಕೊಡಿ ಮೇಡಮ್. ಒಂದು 600, ಒಂದು ಸ್ವಲ್ಪ ಕಮ್ಮಿ, ಒಂದು 300, ಒಂಚೂರು ಆ ಕಡೆ ಈ ಕಡೆ 150 ರೂಪಾಯಿಂದಿದೆ. ಗ್ಯಾರಂಟಿ ಅಂತೂ ಕೊಡಲ್ಲ, ಯಾವಾಗ ಬೇಕಾದ್ರೂ ಹಾಳಾಗ್ಬೋದು. ಪರವಾಗಿಲ್ಲ, ನಂಗೆ ಅದನ್ನೇ ಹಾಕೊಡಿ ಮೇಡಮ್. ಮೇಡಮ್, ನನ್ನ ಮಾತು ಕೇಳಿ, 3 ದಿನಕ್ಕೆ ಕೆಟ್ಟೋದ್ರೆ ಮತ್ತೆ ವಾಪಸ್ ಬರ್ತೀರಾ? ಮೇಡಮ್, ನಂಗೆ ಗೊತ್ತಾಯ್ತು ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂತ. ನಿಮ್ಗೆ ಅದ್ರಲ್ಲಿ ಕಮಿಷನ್ ಸಿಗಲ್ಲ ಅಂತ ತಾನೇ? ಪರವಾಗಿಲ್ಲ, ನಂಗೆ ಅದನ್ನೇ ಹಾಕೊಡಿ. ನಂಗೆ ತುಂಬಾ ಲೇಟ್ ಆಗ್ತಿದೆ, MG ರೋಡ್ಗೆ ಬೇರೆ ಹೋಗ್ಬೇಕು. ಬೇಗ ಮೇಡಮ್. ಅಲ್ಲ, MG ರೋಡ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ, ಹೆಲ್ಮೆಟ್ ಏನು ತಂದೆ ಇಲ್ಲ? ತಲೆ ಇದ್ದವನ್ಗೆ, ಕಾನ್ಫಿಡೆನ್ಸ್ ಇದ್ದವನ್ಗೆ ಹೆಲ್ಮೆಟ್ ಎಲ್ಲ ಯಾಕೆ ಹೇಳಿ ಮೇಡಮ್? ಹೋಗ್ಬನ್ನಿ. ನಾನು ಅವತ್ತೇ ಬಡ್ಕೊಂಡೆ ಚೆನ್ನಾಗಿರೋದು ಹಾಕಿಸ್ಕೊಳ್ಳಿ ಬ್ರೇಕು ಅಂತ ಅನ್ಬಿಟ್ಟು, ನೀನ ಯಾವ್ದೋ ಚೀಪ್ ಬೇಕು ಅಂದ್ಬಿಟ್ಟು ನೀನ್ ಮೂತಿ ತನದೇ ಹಾಕಿಸ್ಕೊಂಡಿದ್ಯಾ? ಸ್ಪಾನರ್ ತಗೊಂಡಂಗೆ ತಿರುಗ್ಬಿಡ್ತೀನಿ ಹಂಗೆ. ಏ ಹಾಯ್ ಪ್ರಿಯಾ. ಏ ಹಾಯ್. ಇವನೇ ಚಪ್ರಿ. ಏನೇ ರಾತ್ರಿ ನೈಟ್ ಔಟ್ ಹೋಗೋಣ ಬಾ ಅಂತಂದ್ರೆ ಬರೋದೇ ಇಲ್ಲ ಅಂದೆ. ನಾನ್ ನಿನ್ ಜೊತೆ ನೈಟ್ ಔಟ್ ಬರಲ್ಲ ಕಣೋ. ಬಂದ್ರೆ ಒಂಚೂರು ಥ್ರಿಲ್ಲೇ ಇರಲ್ಲ. ಯಾಕೆ? ಮುಂಚಿನ ತರ ನಿನ್ ಗಾಡಿ ಸೈಲೆನ್ಸರ್ ಸೌಂಡೇ ಇಲ್ಲ. ನಿನ್ ಜೊತೆ ಬಂದ್ರೆ ಒಳ್ಳೆ ಅಂಕಲ್ ಜೊತೆ ಬರ್ತಿದೀನಿ ಅನ್ನೋ ಫೀಲ್ ಆಗ್ತಿರುತ್ತೆ. ನಾನ್ ನಿನ್ ಜೊತೆ ಬರ್ಬೇಕು ಅಂತ ಅಂದ್ರೆ ನಾಗರಬಾವಿನ ಸ್ಟಾರ್ಟ್ ಮಾಡಿದ್ರೆ ಸದಾಶಿವ ನಗರಕ್ಕೆ ಸಾಂಗ್ ಕೇಳಿಸ್ಬೇಕು. ಆ ರೀತಿ ರೆಡಿ ಮಾಡ್ಸ್ಕೊಂಡ್ ಬಾ, ಅವಾಗ ಬರ್ತೀನಿ. ಅದು ಹಾಗಲ್ಲ ಚಿನ್ನು, ಇವಾಗ ಪೊಲೀಸ್ನವರು ಮುಂಚೆ ತರ ಇಲ್ಲ, ಹೆವಿ ಸ್ಟ್ರಿಕ್ಟು. ನಂಗೆ ಭಯ ಕೂಡ ಆಗುತ್ತೆ ಗೊತ್ತಾ? ನನ್ ಮೇಲೆ ಪ್ರೀತಿಗಿಂತ ನಿನ್ಗೆ ಭಯನೇ ಜಾಸ್ತಿ ಆಗೋಯ್ತಲ್ಲ. ಪುಕ್ಲ ಕೊಡೋ ನೀನು, ಪುಕ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ. ಪುಕ್ಲ ಅಲ್ಲ ಅವನು, ಚಪ್ರಿ. ಹಲೋ, ಯಾವನ್ ಹೇಳ್ತಿದ್ಯಾ ಪುಕ್ಲ ಅಂತ? ಸೈಕ್ ಸೂರಿ, ನೋಡ್ತಾ ಇರೋ ಗಾಡಿನ ಹೆಂಗ್ ಆಲ್ಟ್ರ್ ಮಾಡಿಸ್ತೀನಿ ಅಂತ ಕಿವಿ ಗುಮ್ ಅನ್ಬೇಕು. ಗುಮ್ ಅನ್ನಲ್ಲ, ನೀನೇ ಡಮ್ ಅಂತೀಯ. ಮೇಡಮ್, ನಮ್ ಗಾಡಿ ರೆಡಿ ಮಾಡಿ ಮೇಡಮ್. ಗುಡ್ ಬಾಯ್. ಗುಡ್ ಬಾಯ್ ನ ಬ್ಯಾಡ್ ಬಾಯ್ ಮಾಡ್ಬಿಟ್ಟು ಇವಾಗ ನೋಡಿದ್ರೆ ನೀನೇ ಗುಡ್ ಬಾಯ್ ಅಂತ ಹೇಳ್ತಾ ಇದ್ಯಾ. ಈ ಚಪ್ರಿ, ಗಾಡಿ ಓಡಿಸ್ಬೇಕಾದ್ರೆ ನಿಮ್ಮಮ್ಮ ನೆನಪಾಗಲ್ವೇನೋ ನಿನ್ಗೆ? ಮೇಡಮ್, ಪ್ರೀತಿಸಿದ ಹುಡುಗಿ ಆಸೆ ಈಡೇರಿಸೋದು ತಪ್ಪಾ? ಅವ್ರ ಉದ್ದೇಶ ಸರಿ ಇದ್ರೆ ಈಡೇರ್ಸಪ್ಪ, ಅದನ್ನ ಬಿಟ್ಬಿಟ್ಟು ಪ್ರಾಣನೆಲ್ಲ ಪಣಕ್ಕಿಟ್ಟು ಈಡೇರಿಸಬಾರ್ದು. ಅಂದ್ರೆ ಇವಳು ಹೇಳಿದ್ಲು ಅಂತ ಅನ್ಬಿಟ್ಟು ನೀನು ಸೈಲೆನ್ಸರ್ ಚೇಂಜ್ ಮಾಡ್ತಿ ಯಗ್ಗ ಮುಗ್ಗ ಗಾಡಿ ಓಡಿಸಿ ಪೊಲೀಸ್ ಅವ್ರ ಹತ್ರ ತಪ್ಪಿಸ್ಕೋಬಹುದು. ಆದ್ರೆ ನಿನಗೆ ಅಂತ ಒಬ್ಬ ಕಾಯ್ಕೊಂಡಿರ್ತಾನಲ್ಲ, ಅವನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಯಾರು? ಯಮ. ಸೂಪರ್ ಅಕ್ಕ. ಹೌದು, ನಿಂಗೇನಾದ್ರೂ ಆಕ್ಸಿಡೆಂಟ್ ಆಗಿ ಸಾಯೋ ತನಕ ಬೆಡ್ಡಲ್ಲಿದ್ದು ನನ್ನ ಸಾವು ಯಾವಾಗ ಬರುತ್ತಪ್ಪ ದೇವ್ರೆ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ತನ್ಕೋಬೇಡ. ಯಾವಾಗ್ಲೂ ನಿಂಗೆ ಒಳ್ಳೇದನ್ನೇ ಬಯಸೋ ನಿಮ್ಮಪ್ಪ ನಿಮ್ಮಮ್ಮ ನಿನ್ ಪರಿಸ್ಥಿತಿ ನೋಡಕ್ಕಾಗದೆ ನನ್ನ ಮಗನ ಬೇಗ ಕರ್ಕೊಳಪ್ಪ ದೇವ್ರೆ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿನೂ ಬರಬಾರ್ದು. ಇನ್ನು ತಾವು ಈ ಟಿಂಕರಿಂಗು ಪೇಂಟಿಂಗಿಗೆಲ್ಲ ಎಷ್ಟು ಖರ್ಚು ಮಾಡ್ತೀಯಾ? ಮಂತ್ಲಿ 15,000. 15,000ನಾ? ನಮ್ದು 2 ತಿಂಗಳು ಸಂಪಾದನೆ. ಓ, ವೆರಿ ಕಾಸ್ಟ್ಲಿಯಾ? ಆದ್ರೆ ನಿನಗೇನಾದ್ರೂ ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಗಿ ಮುಖ ಸ್ಕ್ರಾಪ್ ಆಗೋದ್ರೆ ಏನ್ ಮಾಡ್ತೀಯಾ? ಅಲ್ಲ, ಏನಂದೆ ನೀನು? ತಲೆ ಇದ್ದು ಕಾನ್ಫಿಡೆನ್ಸ್ ಇದ್ರೆ ಹೆಲ್ಮೆಟ್ ಬೇಕಾಗಲ್ಲ. ಅಮ್ಮ, ಕಾನ್ಫಿಡೆನ್ಸ್ ನಿಂಗಿದ್ರೆ ಸಾಲದು, ಎದುರುಗಡೆಯಿಂದ ಬರೋರ್ಗೂ ಇರಬೇಕು. ಗೌರ್ಮೆಂಟ್ ಅವರು ಸುಮ್ನೆ ಹೆಲ್ಮೆಟ್ ಹಾಕೊಳ್ಳಿ ಅಂತ ರೂಲ್ಸ್ ಮಾಡಿಲ್ಲ.
ಅಕಸ್ಮಾತ್ ಸ್ವಲ್ಪ ಯಾಮರಿದ್ರೆ ಭೂಮಿಯಿಂದನೇ ಡಿಲೀಟ್ ಆಗೋಗ್ಬಿಡ್ತೀಯ. ಹುಷಾರಾಗಿರು. ಸಾರಿ ಮೇಡಮ್, ನಾನು ಇನ್ಮೇಲೆ ಬೈಕ್ ಆಲ್ಟ್ರ್ ಮಾಡ್ಸೋದಾಗ್ಲಿ ಅಥವಾ ವೀಲಿ ಹೊಡೆಯೋದಾಗ್ಲಿ ಈ ಥರದ್ದು ಯಾವುದೂ ಮಾಡ್ಸಲ್ಲ ಮೇಡಮ್. ಸರಿ ಆಯ್ತು. ಯಾವ್ದಾದ್ರು ಒಂದು ಚೀಪ್ ಅಂಡ್ ಬೆಸ್ಟ್ ಬ್ರೇಕ್ ಹಾಕೊಡ್ಲಾ? ಬೇಡ ಮೇಡಮ್, ಈ ಸರಿ ಕಾಸ್ಟ್ಲಿದೆ ಹಾಕಿ. ಹಾಗೆ ಸರ್ವಿಸ್ ಕೂಡ ನೀಟಾಗಿ ಮಾಡ್ಕೊಡ್ತೀರಿ. ನಾನು ಹೆಲ್ಮೆಟ್ ತಗೊಂಡ್ ಬಂದಿಲ್ಲ, ಮನೆಗೆ ಹೋಗಿ ಹೆಲ್ಮೆಟ್ ತಗೊಂಡ್ ಬಂದು ಗಾಡಿ ತಗೊಂಡ್ ಹೋಗ್ತೀನಿ. ಏನಪ್ಪಾ ಇದು, ನಮ್ ಜನಕ್ಕೆ ಇಷ್ಟ ಬೇಗ ಬುದ್ಧಿ ಬಂದ್ಬಿಡ್ತು. ಅದು ಬರಲ್ಲ ಬಿಡಿ. ಆದ್ರೂ ಒಂದ್ ಮಾತು ಹೇಳ್ಬೇಕು, ನಮ್ ಜೀವನದ ಜೊತೆನಲ್ಲಿ ಸ್ಕೂಟ್ರು, ಕಾರು ಇವೆಲ್ಲ ಬೆರ್ತೋಗ್ಬಿಟ್ಟಿದೆ. ಒಂದಿನ ನಮ್ ವಾಹನಗಳಿಲ್ಲ ಅಂತ ಅಂದ್ರೆ ಎಷ್ಟೋ ಕೆಲ್ಸಗಳು ನಿಂತೋಗುತ್ತೆ. ನಮ್ ಬಿಸಿ ಲೈಫ್ ನ ಕಡಿಮೆ ಮಾಡೋ ಈ ವಾಹನಗಳನ್ನ ಆಗಾಗ ಸರ್ವಿಸ್ ಮಾಡ್ತಾ ಚೆನ್ನಾಗಿ ನೋಡ್ಕೊಳ್ಳಿ. ರಾಮ್, ನಿಮ್ಗೆ ಇದುಗೆ ಇಷ್ಟ ಆಗಿದೆ, ನೀವು ಅದಕ್ಕೆ ಮಾಡ್ಬಿಡಿ. ನೀವು ಸ್ವಲ್ಪ ಚೋಟಾ ಮೋಟಾ ಬಾಯಿಗೆ ಮುಚ್ಕೊಂಡು ಇದ್ಬಿಡಿ. ನಿಮ್ಗೇನಾದ್ರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಗೆ ಐಕಾನ್ಗೆ ಹೊಡೆದ್ಬಿಡಿ. ಹೊಡಿತಾರೆ. ಥ್ಯಾಂಕ್ ಯು. ಗಣೇಶ, ನೀವು ಹೋದಾಗ ಈ ಸುಮ್ಮನೆ ಪ್ರಕೃತಿ ಅದು ಬಾಡಿ ಆದ್ರೂ ಸರಿ, ಗಾಡಿ ಆದ್ರೂ ಸರಿ. ಉಲ್ಟಾ ಹೇಳ್ದೆ, ಸಾರಿ. ಇರೋ ಸೊಪ್ಪಿಲ್ಲ, ಈ ಪ್ರಕೃತಿ ಮಾಡದೇ ಇರೋ ಕೆಲ್ಸವೇ ಇಲ್ಲ. ಮಳೆಗಾಲದಲ್ಲಿ ಅವನಾರು ವಾಟರ್ ಸವರಿಗೆ ಬಿಡ್ತಾನೆ ಇಲ್ಲ. ಬಾಡಿಗೆ ಹಾಕು ಅಂತ ಅಂದ್ರೆ ಗಾಡಿಗೆ ಹಾಕೋ. ಯಾವ್ದು? ಇದು ಒಂದ್ ಕೆಲ್ಸ ಮಾಡು, ತಗೊಂಡೋಗಿ ಬ್ಯೂಟಿ ಪಾರ್ಲರ್. ಒನ್ ಮೋರ್, ಕೆಲ್ಸಕ್ಕೆ ಬರ್ದೇ ಇರೋರ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಬಿಟ್ಟು ನಾನು ಗುಜರಿ ಮಾರ್ಕೋಬೇಕಾಗುತ್ತೆ ಅಷ್ಟೇ. ಗುಜರಿ ಎಲ್ಲ ಗ್ಯಾರೇಜ್ ಅಲ್ಲೇ ಐತಲ್ಲ, ಕೊಡು. ಸಾರಿ, ಲುಕ್ ಕಲ್ಕೊಟ್ಟೆ. ಮೊನ್ನೆ ಅಯ್ಯೋ ಬೆಳಗ್ಗೆ ಆದ್ರೆ ಸ್ಟಾರ್ಟ್ ಆಗಲ್ಲ. ಒಂದ್ ಮೂರು ಮುಂದೆ ಯಾರು ಪ್ಲೀಸ್ ನಿಂತಿರಿ. ಸ್ಟಾಪ್ ಅಂದ್ರೆ ಸ್ಟಾಪ್ ಆಗ್ತೇನೆ. 12 seconds later. ಒಂದು ನಿಮಿಷ ಮಾಡ್ಕೊಂಡು ಹೋದ್ರು ಹೋಗಿ ಗ್ಯಾರೇಜ್ ನ. ಮನೇಲಿ ಪಾತ್ರೆ ನಾನು ಅದೆಲ್ಲ ಮನ್ಸ ಇದ್ರಲ್ಲಿ ತಗೋತೀನಿ. ಆಯ್ತು, ನಿನ್ ಗಾಡಿ ಸೈಲೆನ್ಸರ್ ಸೌಂಡೇ ಇಲ್ಲ ಕಣೋ. ಯಾಕೆ? ಹಲೋ, ಅದಾನಿ, ಅಂಬಾನಿ, ಸೇಟಾನಿ ಅಡ್ವಾನ್ಸ್ ತರ್ತೀನಿ. ಹೌದು, ನಿನ್ಗೇನಾದ್ರು ಸ್ಲೋ ಆಗುವಾಗೆಲ್ಲ ಅವ್ರ ಉದ್ದೇಶ ಸರಿ ಇದ್ರೆ ಈಡೇರ್ಸಪ್ಪ. ಅದನ್ನ ಬಿಟ್ಬಿಟ್ಟು ನಿನ್ ಲೈಫ್ ನ ಪಣಕ್ಕಿಟ್ಟು. ಒಂದು ಜ್ಯುವೆಲರಿ ಶಾಪ್ಗೆ ರಜಾಗೆ ಇತ್ತು ಅಲ್ವಾ, ಮೇರ ತಗೊಳ್ಳಿ. ನಮ್ಗೆ ಇಲ್ಲ ಬ್ರೋ, ಅದು ಹೇಳ್ಸಿಲ್ಲ ಬ್ರೋ, ಬೇರೆ ಹೇಳಿದೆ. ಆಗ್ಲೇ ಯಾವ್ದೋ ಹೆಸರು ಹೇಳ್ದಾರಲ್ಲ, ಪಣಕ್ಕಿಟ್ಟು ಈಡೇರ್ಸಕ್ಕೋ. ಈಡೇರ್ಸಕ್ ಹೋಗ್ಬಾರ್ದು, ರೆಡಿ ಮಾಡಿರೋದು. ಹೆಲ್ಮೆಟ್ ಅಂದೆ. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ತೀವಿ. ಆಕ್ಷನ್ ರೀ ಗಾಡಿ ಆಕ್ಷನ್ ರೀ. ಸಾರಿ ಸರ್, ಖರ್ಚಾಗುತ್ತೆ. ಹಾರನ್ ಬೇರೆ ವರ್ಕ್ ಆಗ್ತಿಲ್ಲ. ಹಾರನ್ ಅಂದೆ, ಹಾರನ್. ಈ ಗಾಡಿನ ಇರು, ಆ ಗಾಡಿ ಹೋಗ್ಲಿ. ಹೌದು, ಗ್ಯಾರೇಜಿಗೆ ಎಷ್ಟು ಗಂಟೆ? ಮೇ ಸಚ್ ಬೋಲ್ ರೇ ಶೆಟ್ಟಿ ಜಿ. ಹೌದು, ನೀವು ಅಂಗಡಿಗೆ ಎಷ್ಟು ಗಂಟೆಗೆ ಹೋಗ್ತೀರಾ? ಇವರೇ ಬಂದ್ಬಿಟ್ರು. ಅದೊಂದು ಅಲ್ಲಾಡ್ತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ ಗಂಡನ್ ಜೊತೆ ಯಮಹಾ ಬೈಕಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಮ್ಮತ್ತೆ ಯಮನ್ ಕೋಣದ ಮೇಲೆ ಹೋಗೋ ತರ ಮಾಡಿದಾಳೆ. ನಾನೇನಾದ್ರೂ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡರೆ ಅಂದ್ರೆ ಸೂಸೈಡ್, ಅದಕ್ಕೆ ಕಾರಣ ನಮ್ಮ ಅತ್ತೆಯವರೇ ಆಗಿರುತ್ತಾರೆ. ಇದಕ್ಕೆಲ್ಲ ಕಾರಣ ನನ್ ಸೂಸೈಡ್. ಪೇಪರ್ ಕೊಡಿ, ಎವಿಡೆನ್ಸ್.